ಹಾಯ್ ಸ್ನೇಹಿತರೆ, ಜೀವಿಗೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇವತ್ತಿನ ದಿನ ಜೂನ್ 11 ಮತ್ತು 12ರ ಪ್ರಮುಖ ಪ್ರಚಲಿತ ಘಟನೆಗಳು. ಅದೇ ರೀತಿ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಇರಾನ್ನಲ್ಲಿ 8 ಪರಮಾಣು ಸ್ಥಾವರಗಳನ್ನು ನಿರ್ಮಿಸಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ರಷ್ಯಾ ದೇಶವು ಇತ್ತೀಚೆಗೆ ಇರಾನ್ನಲ್ಲಿ ತಮ್ಮ 8 ಪರಮಾಣು ಸ್ಥಾವರಗಳನ್ನು ನಿರ್ಮಿಸಲಿರುವ ದೇಶ ರಷ್ಯಾ ದೇಶ. ರಷ್ಯಾ ದೇಶದ ರಾಜಧಾನಿ ಯಾವುದು? ಮಾಸ್ಕೋ. ರಾಜಧಾನಿ ಯಾವುದಪ್ಪ ಅಂದರೆ ಮಾಸ್ಕೋ. ನೆಕ್ಸ್ಟ್, ಇತ್ತೀಚೆಗೆ ಯಾರನ್ನು ಉಪಸೇನಾ ಮುಖ್ಯಸ್ಥರಾಗಿ ನೇಮಿಸಲಾಗಿದ್ದು? ಸರಿಯಾದ ಉತ್ತರ ಆಪ್ಷನ್ ಎ, ರಾಜೀವ್ ಗಾಯಾ ಅವರಿಗೆ ಇತ್ತೀಚೆಗೆ ಉಪಸೇನಾ ಮುಖ್ಯಸ್ಥರಾಗಿ ನೇಮಿಸಲಾಗಿದ್ದು. ನೆಕ್ಸ್ಟ್ ಕ್ವಶನ್, ಸುದ್ದಿಯಲ್ಲಿರುವ ಪೋಸನ್ ಪಾಯ್ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಪೋಸನ್ ಪಾಯ್ ಸುದ್ದಿಯಲ್ಲಿರುವ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಶ್ರೀಲಂಕಾದಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಇದು ಶ್ರೀಲಂಕಾದ ರಾಜಧಾನಿ ಯಾವುದು ಅಂದರೆ ಕೊಲಂಬೋ. ರಾಜಧಾನಿ ಕೊಲಂಬೋ. ಪೋಸನ್ ಪಾಯ್ ಹಬ್ಬವನ್ನು ಶ್ರೀಲಂಕಾದಲ್ಲಿ ಆಚರಿಸಲಾಗುತ್ತಿದೆ. ನೆಕ್ಸ್ಟ್ ಕ್ವಶನ್, 2025ರ ಹಣಕಾಸಿನ ವರ್ಷದಲ್ಲಿ ಯಾವ ರಾಜ್ಯವು 51% ವಿದೇಶಿ ನೇರ ಬಂಡವಾಳವನ್ನು ಆಕರ್ಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮೇಲಿನ 2 ರಾಜ್ಯಗಳು, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಅದರಲ್ಲಿ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದ್ದು, ನೆಕ್ಸ್ಟ್ ಕರ್ನಾಟಕ 2ನೇ ಸ್ಥಾನದಲ್ಲಿದ್ದು, 3ನೇ ಸ್ಥಾನ ದೆಹಲಿ 3ನೇ ಸ್ಥಾನದಲ್ಲಿದ್ದು. ಒಟ್ಟು ಇವು 2 ರಾಜ್ಯಗಳು 51% ವಿದೇಶಿ ನೇರ ಬಂಡವಾಳವನ್ನು ಹೊಂದಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ವರ್ಷವನ್ನು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯು ಅಂತಾರಾಷ್ಟ್ರೀಯ ಮಹಿಳಾ ರಹಿತ ವರ್ಷವೆಂದು ಘೋಷಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ, 2026 ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆ ಅಂತಾರಾಷ್ಟ್ರೀಯ ಮಹಿಳಾ ವರ್ಷವೆಂದು ಘೋಷಿಸಿತು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ದೇಶದ ಬ್ಯಾಟ್ಸ್ಮನ್ ನಿಕೋಲಸ್ ಪೂರನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದು? ಸರಿಯಾದ ಉತ್ತರ ಆಪ್ಷನ್ ಸಿ, ಇವರು ವೆಸ್ಟ್ ಇಂಡೀಸ್ ಆಟಗಾರರಾದ ನಿಕೋಲಸ್ ಪೂರನ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದು. ಇವರ ಏಜ್ ಎಷ್ಟು ಅಂದರೆ 29 ಏಜ್ಗೆ ಕ್ರಿಕೆಟ್ ಆಟದಿಂದ ನಿವೃತ್ತಿ ಘೋಷಿಸಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಅಮೆರಿಕಾದ ಪ್ಯೂ ರಿಸರ್ಚ್ ವರದಿ ಪ್ರಕಾರ ವಿಶ್ವದಲ್ಲಿ ಅತಿ ಹೆಚ್ಚು ಧರ್ಮ ಹೊಂದಿರುವ ಜನಸಂಖ್ಯೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ರೈಸ್ತ ಧರ್ಮ. ಅತಿ ಹೆಚ್ಚು ಧರ್ಮ ಹೊಂದಿರುವ ಜನಸಂಖ್ಯೆ ಯಾವುದು? ಕ್ರೈಸ್ತ ಧರ್ಮ. ನೆಕ್ಸ್ಟ್ ಕ್ವಶನ್, 2026ರ ವಿಶ್ವ ಬ್ಯಾಂಕ್ ವರದಿ ಪ್ರಕಾರ ದೇಶದ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ, 6.3%. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಗ್ರೀನ್ ಆಸ್ಕರ್ಸ್ಗೆ ಯಾವ ಕಂಪನಿಯು ಆಯ್ಕೆಯಾಗಿದೆ? ಇತ್ತೀಚೆಗೆ ಗ್ರೀನ್ ಆಸ್ಕರ್ಸ್ಗೆ ಯಾವ ಕಂಪನಿ ಆಯ್ಕೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸೆಲ್ಕೋ ಸೋಲಾರ್ ಕಂಪನಿಯು ಇತ್ತೀಚೆಗೆ ಗ್ರೀನ್ ಆಸ್ಕರ್ಸ್ಗೆ ಸೆಲ್ಕೋ ಸೋಲಾರ್ ಲಿಮಿಟೆಡ್ ಆಯ್ಕೆಯಾಗಿದ್ದು. ನೆಕ್ಸ್ಟ್ ಕ್ವಶನ್, ಪ್ರತಿ ವರ್ಷ ವಿಶ್ವ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಜೂನ್ 11ರಂದು ಪ್ರತಿ ವರ್ಷ ವಿಶ್ವ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತದ ಮೊದಲ ತ್ಯಾಜ್ಯ ಮರುಬಳಕೆ ಪಾರ್ಕ್ ಎಲ್ಲಿ ಸ್ಥಾಪನೆಯಾಗಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ದೆಹಲಿಯಲ್ಲಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದಲ್ಲಿ ಮೊದಲ ಬಾರಿಗೆ ಅಮೂಲ್ ತನ್ನ ಬ್ರ್ಯಾಂಡ್ ಅನ್ನು ಎಲ್ಲಿ ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಪೇನ್ ದೇಶ ಇತ್ತೀಚೆಗೆ ಅಮೂಲ್ ತನ್ನ ಬ್ರ್ಯಾಂಡ್ ಅನ್ನು ಯುರೋಪಿಯನ್ ಒಕ್ಕೂಟದಲ್ಲಿ ಸ್ಪೇನ್ನಲ್ಲಿ ಸ್ಥಾಪಿಸಲಿದ್ದು. ನೆಕ್ಸ್ಟ್ ಕ್ವಶನ್, ILO ಸ್ಟ್ಯಾಟ್ ಇತ್ತೀಚಿನ ದತ್ತಾಂಶದಲ್ಲಿ ಸಾಮಾಜಿಕ ಭದ್ರತಾ ವ್ಯಾಪ್ತಿಯಲ್ಲಿ ಭಾರತವು ಜಾಗತಿಕವಾಗಿ ಯಾವ ಶ್ರೇಣಿಯನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 2ನೇ ಸ್ಥಾನವನ್ನು ಪಡೆದಿದ್ದು. ನೆಕ್ಸ್ಟ್ ಕ್ವಶನ್, ವಿಪತ್ತು ಅಪಾಯ ಕಡಿತಕ್ಕಾಗಿ ಇತ್ತೀಚೆಗೆ ವಿಶ್ವಸಂಸ್ಥೆಯ ಕಕಸಬ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ?
2025ರ ಕೈಕಸವ ಪ್ರಶಸ್ತಿಯನ್ನು ಮೃತ್ಯುಂಜಯ ಮಹಾಪಾತ್ರ ಅವರಿಗೆ ನೀಡಿದ್ದು. ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್. 2025ರ ಶೃಂಗಸಭೆ G7 ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿದೆ? G7 ಶೃಂಗಸಭೆ ಯಾವ ದೇಶವನ್ನು ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೆನಡಾ ದೇಶ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಯಾವ ನಗರವು ಅಧಿಕೃತವಾಗಿ ಭಾರತದ ಚಿರತೆಯ ರಾಜಧಾನಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರು. ನೆಕ್ಸ್ಟ್ ಕೊನೆಯದಾಗಿ ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ PSA ಮಹಿಳಾ ಚಾಲೆಂಜರ್ಸ್ ಪ್ಲೇಯರ್ ಆಫ್ ದಿ ಸೀಸನ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಪ್ರೊಫೆಷನಲ್ ಸ್ಕ್ವಾಷ್ ಅಸೋಸಿಯೇಷನ್ ಮಹಿಳಾ ಚಾಲೆಂಜರ್ಸ್ ಪ್ರಶಸ್ತಿ ಆಫ್ ದಿ ಸೀಸನ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಅನಾಹತ್ ಸಿಂಗ್. ಸ್ಕ್ವಾಷ್ ಆಟಗಾರ್ತಿರಾದ ಅನಾಹತ್ ಸಿಂಗ್ ಅವರು PSA ಮಹಿಳಾ ಚಾಲೆಂಜರ್ಸ್ ಪ್ರಶಸ್ತಿಯನ್ನು ಪ್ಲೇಯರ್ ಆಫ್ ದಿ ಸೀಸನ್ ಪ್ರಶಸ್ತಿಯನ್ನು ಪಡೆದಿದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ.